ಹಾಯ್ ಫ್ರೆಂಡ್ಸ್, ನಾನಿವತ್ತು ಸುಹಾಸಿನಿ ಮೇಡಮ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಸುಹಾಸಿನಿ ಅವರ ಫುಲ್ ನೇಮ್ ಬಂದು ಸುಹಾಸಿನಿ ಮಣಿರತ್ನಂ ಅಂತ. ಸುಹಾಸಿನಿ ಅವರು ಹುಟ್ಟಿದ್ದು ಆಗಸ್ಟ್ 15, 1961ರಲ್ಲಿ ಅಂತಲೇ ಹೇಳ್ಬೋದು. ಹಾಗೆಯೇ ಇವರ ವಯಸ್ಸು ನೋಡೋದಾದರೆ 65 ವರ್ಷ ವಯಸ್ಸಾಗಿದೆ. ಇವರು ಖ್ಯಾತ ನಟ ಚಾರು ಹಾಸನ್ ಅವರ ಪುತ್ರಿ ಅಂತಲೇ ಹೇಳ್ಬೋದು. ಹಾಗೆಯೇ ಇವರ ಹೈಟ್ ಬಂದು 5.6 ಇದ್ದಾರೆ. ಇವರು ಕನ್ನಡ, ತೆಲುಗು, ತಮಿಳ್ ಮುಂತಾದ ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವಂತಹ ನಟಿ. ಸುಹಾಸಿನಿ ಅವರು ಮದ್ರಾಸ್ನ ಫಿಲ್ಮ್ ಇನ್ಸ್ಟಿಟ್ಯೂಷನ್ನಲ್ಲಿ ತರಬೇತಿ ಪಡೆದುಕೊಂಡು ನಂತರ ಛಾಯಾಗ್ರಾಹಕ ಅಶೋಕ್ ಅವರ ಬಳಿ ಕೆಲಸ ಮಾಡಿದ್ದರು. ಹಾಗೆಯೇ 1980ರಲ್ಲಿ ತಮಿಳಿನ ನೆಜತೈ ಕಿಲ್ಲಾರೆ ಚಿತ್ರದ ಮೂಲಕ ನಾಯಕಿಯಾಗಿ ಚಲನಚಿತ್ರಕ್ಕೆ ಎಂಟ್ರಿ ಕೊಟ್ಟರು ಅಂತಲೇ ಹೇಳ್ಬೋದು. ಇವರು ಮಾಡಿದಂತಹ ಮೊದಲ ಮೂವಿ ತಮಿಳಿನಲ್ಲಿ ಅಂತಲೇ ಹೇಳ್ಬೋದು. ನಂತರ ಬೆಂಗಳೂರಿನ ಭೂತ, ಮುತ್ತಿನ ಹಾರ, ಸ್ವಾಭಿಮಾನ, ಸಾಹಿತ್ಯ ಮುಂತಾದ ಜನಪ್ರಿಯ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನ ಮೆಚ್ಚಿದರು ಅಂತಲೇ ಹೇಳ್ಬೋದು. ಇವರು ಕನ್ನಡದಲ್ಲೇ ಹೆಚ್ಚು ಮೂವಿಗಳನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈಗಲೂ ಕೂಡ ವಿಷ್ಣುವರ್ಧನ್ ಅವ್ರ ಜೊತೆ ಮಾಡಿದಂತಹ ಮುತ್ತಿನ ಹಾರ, ಹಾಗೆ ಈ ಬಂಧನ, ಈ ಮೂವಿಗಳು ತುಂಬಾ ಒಂದು ಹಿಟ್ಟಾದವು ಅಂತಲೇ ಹೇಳ್ಬೋದು. ಈ ಮೂವಿಗಳಲ್ಲಿ ಇವರ ನಟನೆಗೆ 100ಗೆ 100% ಕೊಡ್ಬೋದು ಅಂತಲೇ ಹೇಳ್ಬೋದು. ಹಾಗೆ ಅಮೃತವರ್ಷಿಣಿ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ಇವರು ಬ್ರಹ್ಮನಾಯುಡು ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ರಾಕ್ಷಸ ಅನ್ನೋ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಸುಹಾಸಿನಿ ಅವರು. ಸುಹಾಸಿನಿ ಅವರು ಅನಂತ ಅನ್ನೋ ತೆಲುಗು ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ಕನ್ನಡದಲ್ಲಿ ಹೀರೋಯಿನ್ ಓರಿಯೆಂಟೆಡ್ ಆಗಿ ಬಂದಂತಹ ಬೆಂಕಿಯಲ್ಲಿ ಅರಳಿದ ಹೂವು, ಈ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದರು. ಈ ಒಂದು ಮೂವಿ ಇವ್ರಿಗೆ ತುಂಬಾ ಯಶಸ್ಸನ್ನು ತಂದುಕೊಡ್ತು. ಆನಂತರ ವಿಷ್ಣುವರ್ಧನ್ ಅವ್ರ ಜೊತೆ ಬಂಧನ ಮೂವಿಲಿ ಆ್ಯಕ್ಟ್ ಮಾಡ್ತಾರೆ. ಈ ಒಂದು ಮೂವಿ ಕೂಡ ತುಂಬಾ ಹಿಟ್ ತಂದುಕೊಡ್ತು. ಹಾಗೆಯೇ ಬಾಕ್ಸ್ ಆಫೀಸಲ್ಲಿ ಒಳ್ಳೆ ಕಮಾಲ್ ಮಾಡಿದಂತಹ ಚಿತ್ರ ಅಂತಲೇ ಹೇಳ್ಬೋದು. ಇವರ ಆ್ಯಕ್ಟಿಂಗ್ ಅಂತೂ ಸೂಪರ್ ಸ್ಕಿಲ್ಲಲ್ಲಿ ಮಾಡಿದ್ದಾರೆ ಈ ಒಂದು ಮೂವಿಲಿ. ಹಾಗೆಯೇ ನೆಕ್ಸ್ಟು ನೋಡೋದಾದರೆ ವಿಷ್ಣುವರ್ಧನ್ ಅವ್ರ ಜೊತೆಲೇ ಇವರು ಮಾಡಿದಂತಹ ಮೂವಿ ಹಿಮಪಾತ ಅನ್ನೋ ಮೂವಿ. ಈ ಮೂವಿಲೂ ಕೂಡ ನಮ್ಮ ಸುಹಾಸಿನಿಯವರ ಆ್ಯಕ್ಟಿಂಗನ್ನು ನೋಡ್ಬೋದು. ಹಾಗೆ ಮುತ್ತಿನ ಹಾರ ಮೂವಿಲಂತೂ ತುಂಬ ಒಳ್ಳೆ ಆ್ಯಕ್ಟರ್ ಆಗಿ ಮಿಂಚಿದ್ರು ಅಂತಲೇ ಹೇಳ್ಬೋದು ನಮ್ಮ ಸುಹಾಸಿನಿ ಮೇಡಮ್ ಅವರು. ಸುಹಾಸಿನಿ ಮೇಡಮ್ ಅವರು ಈ ಒಂದು ಮೂವಿಲಿ ತಮ್ಮ ಇದ್ದಂತಹ ಎಲ್ಲ ಪ್ರತಿಭೆನೂ ಹೊರ ಹಾಕಿದ್ರು. ತುಂಬ ಒಳ್ಳೆ ನಟನೆ ಮಾಡಿದರು ಅಂತಲೇ ಹೇಳ್ಬೋದು ಸುಹಾಸಿನಿ ಅವರು. ಸುಹಾಸಿನಿ ಮೇಡಮ್ ಅವರು 1988ರಲ್ಲಿ ಮಣಿರತ್ನಂ ಅವ್ರನ್ನ ಮದುವೆ ಆಗ್ತಾರೆ. ಹಾಗೆಯೇ ಇವ್ರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಮಗನ ಹೆಸರು ಬಂದು ನಂದನ್ ಅಂತ. ನಂದನ್ ಮಣಿರತ್ನಂ ಅವರು ಈಗ ಡಿಗ್ರಿನ ಕಂಪ್ಲೀಟ್ ಮಾಡಿದ್ದಾರೆ. ಜಾಬಲ್ಲಿ ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು. ಇವರ ಸಾಧನೆ ನೋಡೋದಾದರೆ KL ಸುಂದರ್ ಅವರ ನಿರ್ದೇಶನದ ತಮಿಳು ಚಿತ್ರ ಆದಂತಹ ಸಿಂಧು ಭೈರವಿಯಲ್ಲಿ 1985ರಲ್ಲಿ ಅತ್ಯುತ್ತಮ ನಾಯಕ ನಟಿಯಾಗಿ ಇವರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಹಾಗೆಯೇ ಕೇವಲ ನಟನೆಗಷ್ಟೇ ಸೀಮಿತವಾಗದೆ ಚಿತ್ರಕಥೆ, ನಿರ್ದೇಶನ, ಡಬ್ಬಿಂಗ್ ಕಲಾವಿದೆಯಾಗೂ ಭಾರತೀಯ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಕೊಡುಗೆ ನೀಡಿದ್ದಾರೆ ನಮ್ಮ ಸುಹಾಸಿನಿ ಅವರು. ಸುಹಾಸಿನಿ ಮೇಡಮ್ ಅವ್ರಿಗೆ ಸೈಮಾ ಅವಾರ್ಡ್ ಕೂಡ ಬಂದಿದೆ ಅಮೃತವರ್ಷಿಣಿ ಅನ್ನೋ ಒಂದು ಮೂವಿಗೆ. ಹಾಗೆಯೇ ಇವರು ಮಾಡಿರೋಂತಹ ಮೂವಿಗಳು ನಿಮಗೆ ಯಾವುದಿಷ್ಟ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಿಷ್ಟು ನಮ್ಮ ಸುಹಾಸಿನಿ ಮೇಡಮ್ ಅವರ ಬಗ್ಗೆ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.